ಸಾಮಾನ್ಯವಾಗಿ ನೀವೆಲ್ಲ ಕನ್ನಡ ಸಾಹಿತ್ಯವನ್ನು ಓದಿರ್ತೀರಿ, ಓದಿರಲ್ಲ ಅಂತ ಯಾರೂ ಇಲ್ಲ. ನೀವೆಲ್ಲ ಬಾಲ್ಯದಲ್ಲಿದ್ದಾಗ, ವಿದ್ಯಾರ್ಥಿಗಳಾಗಿದ್ದಾಗ ಟೆಕ್ಸ್ಟ್ ಕಾರಣಕ್ಕೋಸ್ಕರ ಪಠ್ಯವಾಗಿಟ್ಟಿರ್ತಾರೆ. ಪರೀಕ್ಷೆಗೆ ಉತ್ತರ ಬರೀಬೇಕು, ಯಾವುದೋ ಕವಿಯ ಪದ್ಯವನ್ನೋ, ಯಾರೋ ಕತೆಗಾರನ ಕಥೆಯನ್ನೋ, ಒಂದು ಕಾದಂಬರಿಯನ್ನೋ, ನಾಟಕನೋ ಓದಿರ್ತೀರಿ, ಇಲ್ಲ ಅಂತಲ್ಲ. ಪ್ರಬಂಧಗಳನ್ನು ಓದಿರ್ತೀರಿ. ಅವು ಬರೀ ಪರೀಕ್ಷೆಗೆ ಉತ್ತರ ಬರೆಯುವ ಕಾರಣಕ್ಕಾಗಿ ಓದಿರ್ತೀರಿ. ನಿಮ್ಮ ಮನಸ್ಸನ್ನು ಅರಳಿಸಿಕೊಳ್ಳುವ ಕಾರಣಕ್ಕಾಗಿ ಅದನ್ನು ಓದೋಕ್ಕೆ ಸಾಧ್ಯ ಆಗಿರಲ್ಲ. ಆ ನಂತರ ನೀವೇನಾದರೂ ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಮುಗಿದು ಆಮೇಲೆ ಉದ್ಯೋಗಕ್ಕೆ ಸೇರಿಕೊಂಡು ಸಂಸಾರವಂದಿಗರಾಗಿ ಮಕ್ಕಳು ಮರಿಯೆಲ್ಲ ಆಗಿ ಆಮೇಲೂ ನೀವು ಓದ್ತಾ ಇದ್ದರೆ ನೀವು ಲೇಖಕರಾಗೋದಕ್ಕೆ ಸಾಧ್ಯ ಇರುತ್ತೆ. ಯಾಕೆಂತಂದರೆ ಬರವಣಿಗೆ ಮಾಡೋದಿದೆಯಲ್ಲ, ಅದು ಭಾಳ ಅದ್ಭುತವಾದ್ದು ಮತ್ತು ತುಂಬ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಒಂದು ಕೆಲಸ. ಅದು ಮನಸ್ಸಿಗೆ ಎಷ್ಟು ಸಂತೋಷ ಕೊಡುತ್ತೆ ಅಂತಂದರೆ, ಸಾಮಾನ್ಯವಾಗಿ ಬರಹಗಾರರಾದವ್ರಿಗೆ ಭಾಳ ಒಳ್ಳೆ ಆರೋಗ್ಯ ಇರುತ್ತೆ ಮತ್ತು ಭಾಳ ಒಳ್ಳೆ ಕನಸುಗಳಿರ್ತವೆ ಮತ್ತು ಬೇರೆ ಎಲ್ಲರ ಜೊತೆಯಲ್ಲಿ ತುಂಬ ಪ್ರೀತಿಯಿಂದ ನಡ್ಕೊಳ್ತಾ ಇರ್ತಾರೆ. ಅವರ ಆಯುಷ್ಯೂ ಕೂಡ ಭಾಳ ಸುದೀರ್ಘವಾಗಿರುತ್ತೆ. ಒಬ್ಬ ಮಾಸ್ತಿ ಎಷ್ಟು ವರ್ಷ ಬದುಕಿದ್ರು, ಕಾರಂತರು ಎಷ್ಟು ವರ್ಷ ಬದುಕಿದ್ರು, ಏನು ಮೂರ್ತಿರಾಯರು 100 ವರ್ಷ ಬದುಕಿದ್ರು. ಇವಾಗಲೂ ನಮ್ಮ ಗೋರು ಚನ್ನಬಸಪ್ಪನವರು ಅವ್ರಿಗಾಗಲೇ 98 97 ಏನೋ ಆಗಿದೆ. ಅಷ್ಟು ವಯಸ್ಸು ಅವರಿದ್ದಾರೆ. ಆಮೇಲೆ ತುಂಬ ಭಾಳ ಜನ ದೀರ್ಘಾಯುಷ್ಯನ್ನು ಪಡೆಯೋದಕ್ಕೂ ಕೂಡ ಸಾಹಿತ್ಯದ ಓದುವಿಕೆ ಇದೆಯಲ್ಲ, ಇದು ಕಾರಣ ಆಗಿರುತ್ತೆ. ಬರವಣಿಗೆ ಹೊಡಿತೀರ ಒಂದು ಚಪ್ಪಾಳೆ ಹೊಡಿತೀರ ಪರ. ಬರವಣಿಗೆ ಯಾವಾಗಲೂ ಕೂಡ ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನೇ ಬದಲಾಯಿಸ್ಬಿಡುತ್ತೆ, ಹಾಗೆ ಓದುವಿಕೆಯೂ ಕೂಡ ಬದಲಾಯಿಸುತ್ತೆ. ಬರವಣಿಗೆಯಿಂದ ಬೇಕಾದಷ್ಟು ಲಾಭಗಳು ಇದಾವೆ, ಇಲ್ಲ ಅಂತಲ್ಲ. ಇವತ್ತೇನಾದರೂ ನಾವು 4 ಜನ ಇಲ್ಲಿ, ನಮ್ಮ ದಿಲಾವರ್ ಇರ್ಬೋದು, ಮನು ಇರ್ಬೋದು, ಶಾಂತ ನಾಯ್ಕು, ಮಾಸ್ಕೇರಿ ನಾಯ್ಕ ಏನಾದ್ರು ಕೂತಿದ್ದೀವಿ ನಾವು ಇಲ್ಲಿ ಅಂತಂದರೆ, ನಾವು ಓದಿದ್ದು ಮತ್ತು ಬರೆದದ್ರ ಕಾರಣದಿಂದಾಗಿ 4 ಜನದ ಎದುರುಗಡೆ ನಿಂತು ಮಾತಾಡ್ತಾ ಇದ್ದೀವಿ ಅಂತಂದರೆ, ನಮಗೆ ಆ ಓದು ಬರಹ ಆ ಥರದ ಒಂದು ಸಾಮರ್ಥ್ಯವನ್ನು ಕೊಟ್ಟಿದೆ. ನಮ್ಮಲ್ಲಿ 10ನೇ ಶತಮಾನದಲ್ಲಿ ಒಬ್ಬ ಕಾವ್ಯಮೀಮಾಂಸಕಾರ ಇದ್ದ. ಅವನು ಕಾವ್ಯಮೀಮಾಂಸೆಯನ್ನು ಬರೀತಾನೆ, ರಾಜಶೇಖರ ಅಂತ ಅವನ ಹೆಸರು. ಅವನು ಹೇಳ್ತಾನೆ, ಕವಿತೆ ಬರೆಯೋದ್ರಿಂದ ಏನು ಲಾಭ. ಅವನು ಭಾಳ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತ, ಶಿವೇತ ರಕ್ಷತೆ ಅದೆಲ್ಲ ಶುರು ಮಾಡ್ತಾನೆ. ನಿಮಗೆ ಶಿವನ ಆಶೀರ್ವಾದ ಸಿಗುತ್ತೆ, ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ ಎಲ್ಲ ಹೇಳಿ ಕೊನೆಗೆ 2 ಶಬ್ದ ಹೇಳ್ತಾನೆ, ಯಶಾರ್ಥ ಲಾಭಂ ಅಂತ ಹೇಳ್ತಾನೆ. ಒಂದು ಸಾಹಿತ್ಯ ಕೃತಿಯನ್ನು ನೀವು ರಚನೆ ಮಾಡಿದ್ರೆ, ಒಂದು ಪದ್ಯ ಬರೆದ್ರೆ, ನಾಟಕ ಬರೆದ್ರೆ, ಯಶಾರ್ಥ ಲಾಭಂ. ಯಶ ಅಂದರೆ ಕೀರ್ತಿ ಬರುತ್ತೆ. ಅರ್ಥ ಲಾಭಂ ಅಂದರೆ ಹಣವೂ ಬರುತ್ತೆ. ಬೇಕಾದಷ್ಟು ಪ್ರಶಸ್ತಿಗಳು ಲೇಖಕರನ್ನ ಹುಡಿಕೊಂಡು ಬರ್ತವೆ, ಬೇಕಾದಷ್ಟು ಆದಾಯ ಸಿಗುತ್ತೆ. ಅವರು ಬರೆಯೋ ಕೃತಿಗಳಿಗೆ ರೆಮ್ಯುನರೇಷನ್ನು ಪ್ರಕಾಶಕರು ಕೊಡೋದಿರ್ಬೋದು, ಓದುಗರು ಸನ್ಮಾನಿಸೋದಿರ್ಬೋದು, ಇವೆಲ್ಲವೂ ಸಿಗುತ್ತೆ. ಈ ರೀತಿಯಾಗಿ ಸಾಹಿತ್ಯದ ಕಡೆಗೆ ಒಂದು ಸಾಹಿತ್ಯ ಕೃತಿಯಿಂದ ಯಶಾರ್ಥ ಲಾಭ. ನೀವು ಹಲವು ನೆಲೆಗಳಿಂದ ಹಣ ಸಂಪಾದಿಸ್ಬೋದು, ಅಥವಾ ಕೀರ್ತಿ ದೊಡ್ಡ ರಾಜಕಾರಣಿಗಳಾಗ್ಬೋದು, ಅಥವಾ ಸಿನಿಮಾ ನಟರಾಗ್ಬೋದು, ಅಥವಾ ಅಧಿಕಾರಿಗಳಾಗ್ಬೋದು. ಯಾವುದರಿಂದಲೂ ನೀವು ಕೀರ್ತಿಯನ್ನು ಸಂಪಾದಿಸ್ತೀರಿ, ಹಣವನ್ನು ಸಂಪಾದಿಸ್ತೀರಿ, ಎಲ್ಲವೂ ಆಗುತ್ತೆ. ಆದರೆ ಸಾಹಿತ್ಯ ಕೃತಿಯೊಂದು ಹಾಗೆ ನಿಮಗೆ ಯಶಸ್ಸನ್ನು ಮತ್ತು ಲಾಭವನ್ನು ತಂದುಕೊಡುತ್ತೆ ಅಂತಂದರೆ, ಅರ್ಥ ಲಾಭವನ್ನು ತಂದುಕೊಡುತ್ತೆ ಅಂದರೆ, ಸಾಹಿತ್ಯದ ಪ್ರಯೋಜನ ಎಷ್ಟು ಅದ್ಭುತವಾದ್ದು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು.